ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ. ಒಂದು ಯಾವ್ದಾದ್ರು ಒಂದು ಒಳ್ಳೆಯ ದೇವಸ್ಥಾನ ಕಟ್ಟಿದಾಗ ಅದಕ್ಕೆ ದುಡಿದವರಿಗೆಲ್ಲ ಕರೆದು ಒಂದು ಚಾಲಕ ಸಾಮಾನ್ಯವಾಗಿ ಒಂದು ಮಾಡ್ತಾರೆ. ಅದು ಒಂದು ಋಣ ತೀರಿಸುವುದು. ಮೋದಿಯವರು ಮಾಡಿದ್ರೆ ಅದನ್ನು ಮಾಡ್ಬೋದಿತ್ತು. ಸಾರ್ವಜನಿಕ ಸಮಾರಂಭದಲ್ಲಿ ಯಾರ್ಯಾರು ಅದಕ್ಕೆ ಬಲಿದಾನ ಮಾಡಿದ್ದಾರೆ ಅವರ ಫ್ಯಾಮಿಲಿಯನ್ನು ಕರೆಸಬಹುದಿತ್ತು. ಇಲ್ಲದ್ರೆ ಅದಕ್ಕೆ ದುಡಿದವರು ಮುರಳಿ ಮನೋಹರ್ ಜೋಶಿ, ಲಾಲ್ ಯಾರ್ಯಾರು ಜೀವಂತವಾಗಿದ್ದಾರೆ ಅವರನ್ನೆಲ್ಲ ಕರೆಸಿ ಒಂದು ವೇದಿಕೆಯಲ್ಲಿ ಕರೆಸಿ ಅವರಿಗೆ ಒಂದು ಕೈ ಮುಗಿದು ಹಾರ ಹಾಕಿ, ನೀವು ರಾಮ ಮಂದಿರ ನಂದಲ್ಲ, ನಾನು ಈ ಸ್ಥಾನದಲ್ಲಿ ಕೂತಿದ್ದೇನೆ ಅಷ್ಟೇ ಅಂತ ಒಂದು ತೋರಿಸಬಹುದಿತ್ತು. ಇದನ್ನು ಯಾರೊಬ್ಬ RSS ನಾಯಕರು ನನಗೆ ಹೇಳಿದ್ರು, ಅದನ್ನು ಹೇಳ್ತಾ ಇದ್ದೀನಿ ನಾನು. ಇಂಥದ್ದೊಂದು ಜೆಸ್ಚರ್ ಆದ್ರೂ ತೋರಿಸಬಹುದಿತ್ತು ಅಂತ, ಅದನ್ನು ಅವರು ಮಾಡಿದ್ರು. ಅದರಿಂದ RSS ಇವತ್ತು ಮೋದಿ ಬಗ್ಗೆ ಬಹಳ ಖುಷಿಯಿಂದ ಇಲ್ಲ. ಅದಕ್ಕಾಗಿಯೇ ನನಗೆ ಅನಿಸುದು ಬಿಜೆಪಿ ಸರ್ಕಾರ ಇರಬೇಕು, ಆದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಿ ಅದು ಸುಲಭದಲ್ಲಿ ಆಗಬಾರದು ಎನ್ನುವ ಒಂದು ಇಚ್ಛೆ ಅವರಿಗೆ ಇರ್ಬೋದು.